from Kalpa. So Himachal Pradesh, Kalpa, on the way to ತಾಬು ಮತ್ತು ಕಾಜಾ ಹೋಗಬೇಕಾದ್ರೆ ಮುಂಚೆ ಇದು ಕಲ್ಪ ಅಂತ ಹೇಳಿ ಒಂದು ಈ ಊರು ನಮಗೆ ಸಿಗುತ್ತೆ. ಸೊ ಅಲ್ಲವ್ರಿಗೂ ನೈಟು ರೈಡ್ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿ ಸ್ಟೇ ಮಾಡಿದ್ರಿ. ಸೊ ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೆಸೆಂಟ್ ಸ್ಟೇ. ಸೊ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಆ್ಯಪಲ್, ಇದೆಲ್ಲ ನೋಡ್ತಾ ಇರೋದೆಲ್ಲ ಆ್ಯಪಲ್ ಗಿಡಗಳು. ಸೊ ವೆರಿ ನೈಸ್, ಚೆನ್ನಾಗಿದೆ ಊರು. ಸೊ ಯು ಕ್ಯಾನ್ ಸಿ ದ ವ್ಯೂ, ಮೌಂಟೇನ್ಸು, ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ 2 ಜಾಗ ಇದೆ, ಒಂದು ಮೊನಾಸ್ಟ್ರಿ ಮತ್ತು ಒಂದು ಸೂಸೈಡ್ ಪಾಯಿಂಟ್ ಅಂತ ಇದೆ. ಸೊ 2 ಪ್ಲೇಸು ನೋಡಿಕೊಂಡು ಸೊ ತಾಬೋ ಕಡೆಗೆ ಹೋಗಿ ತಾಬೋಲ್ಲಿ ಸ್ಟೇ ಆಗಿ ಇವತ್ತು ಡೆಸ್ಟಿನೇಷನ್ ಬಂದ್ಬಿಟ್ಟು ತಾಬೋ. ಆಮೇಲೆ ನೆಕ್ಸ್ಟು ತಾಬೋ ಟು ಕಾಜಾ. ಇದು ಎಷ್ಟು ಚೆನ್ನಾಗಿದೆ. So I'm going to start my ride. Thank you.
ವಾಟರ್ ಕ್ರಾಸಿಂಗು ಸಾಕಾಗೈತಪ್ಪ ವಾಟರ್ ಕ್ರಾಸಿಂಗು. ಓಹ್, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಅಯ್ಯಪ್ಪ. ವಿಡಿಯೋ ಮಾಡಿ ಅದೆಲ್ಲ ಕಾರು ನಾವು ದಾಟಿ ಬಂದಿದ್ದೇವೆ. ಬರ್ತದಲ್ರಿ ಫುಲ್ ಟ್ರಾಫಿಕ್ ಜಾಮ್ ಈ ಥರ ಇರುತ್ತೆ ಈ ಟೈಮಲ್ಲಿ. ಜೊತೆಯಲ್ಲಿ ಒಂದು ಆ್ಯಂಬುಲೆನ್ಸು ಪಾಸ್ ಆಯ್ತು ಈಗ. ಜಾಮ್ ಜಾಮ್ ಜಾಮ್. ಸಿಕ್ಕಾಪಟ್ಟೆ ನ್ಯಾರೋ ಇದೆ ರೋಡು. ಈ ಥರ ಯಾರಾದರೂ ಒಬ್ಬರು ನಿಲ್ಲಿಸ್ಬಿಟ್ರೆ ಈ ಥರ ವೆಹಿಕಲ್ಲು ಎಲ್ಲ ಜಾಮ್ ಆಗಿಬಿಡುತ್ತೆ. ದೇವರೇ ಕಾಪಾಡು ತಂದೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ದಿರ ನೋಡಿಲ್ಲ, ಲ್ಯಾಂಡ್ ಸ್ಲೈಡ್ ಆಗಿರೋದು ಇದು. ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜೋಪಾನವಾಗಿ ಹೋಗ್ಬೇಕು. ಆಫ್ ರೋಡಿಂಗ್ ಸಿಕ್ಕಾಬಡ ಆಫ್ ರೋಡಿಂಗ್. ಓ
ಇಲ್ಲೇನೋ ಇದೆಯಲ್ಲ ಗುರು. Oof. ಇಲ್ಲೆಲ್ಲ ಲೈಟ್ ಗಾಡಿ ಇದ್ದರೆ ಏನು ತೊಂದರೆ ಆಗಲ್ಲ. ನಮ್ಮ ಹತ್ರ ಹೆವಿ ಗಾಡಿ ಇದ್ದರೆ ಸ್ವಲ್ಪ ಫುಲ್ ಡಿಯರೇಷನ್ ಆಗಿಬಿಡುತ್ತೆ. somehow my tiger is doing well. Thank you, tiger. Oof. ನೋಡಿ, ಇಲ್ಲಿ ರೋಡೇ ಕಟ್ಟಾಗ್ಬಿಟ್ಟಿದೆ ಇಲ್ಲಿ. ಸೊ ಅಲ್ಲಿ ರೋಡ್ ಕಟ್ಟಾಗಿರೋದ್ರಿಂದ ಇಷ್ಟೆಲ್ಲ ಜಾಮು. ಒಬ್ಬೊಬ್ಬರನ್ನೇ ಲೈಕ್ ಸಿಂಗಲ್ ಲೈನ್ ಮಾಡಿ ನಿಧಾನಕ್ಕೆ ಕಳಿಸ್ತಾ ಇದ್ದಾರೆ. ಲೇಡಿ ಕಾಪ್ಸ್ ಗ್ರೇಟ್ ಫುಡ್. ಸ್ಲೋ ಮೂವಿಂಗ್ ಟ್ರಾಫಿಕ್, ಬಟ್ ಸಿಕ್ಕಾಪಟ್ಟೆ ಕಾರುಗಳು ಓಡಾಡ್ತಾ ಇರುತ್ತೆ ಇಲ್ಲಿ ಎಲ್ಲ. ಹಿಮಾಚಲ್ ಪ್ರದೇಶದ್ದು ಸಿಕ್ಕಾಪಟ್ಟೆ ಕಾರು ಜನ ಓಡಾಡ್ತಾ ಇರ್ತಾರೆ ಇಷ್ಟೊತ್ತಲ್ಲಿ. ನೋಡಿ ವ್ಯೂ ಆಗಿದೆ. ವಾಟ್ ಅ ಬ್ಯೂಟಿಫುಲ್ ವ್ಯೂ ನೋಡಿ, ಇದು ಸಾಕಾಗಿದೆ. ಸಿಕ್ಸ್ ಓ ಕ್ಲಾಕಲ್ಲಿ ನೋಡಿ ಎಷ್ಟಿದೆ ವ್ಯೂ, ಮಸ್ತಾಗಿದೆ. ಆ ಕಡೆ ಈ ಕಡೆ ಎಲ್ಲ ಮೌಂಟೇನ್ಸು, ಸಖತ್ತಾಗಿದೆ ರೈಡ್ ಮಾಡೋಕ್ಕೆ. ಕಾಮ್ ಕೂಲ್. ಆಗಲೇ ಸಿಕ್ಕಾಪಟ್ಟೆ ಬಿಸಿ ಇತ್ತು, 32 ಡಿಗ್ರಿ ಇತ್ತು ಇಲ್ಲಿ. ಈಗ ಸ್ವಲ್ಪ ಕೂಲ್ ಆಗ್ತಾ ಇದೆ. ಬರ್ತಾ ಹಿಂಗೆ ರಾತ್ರಿ ಸಿಕ್ಕಾಪಟ್ಟೆ ಚಿಲ್ಡ್ ಇರುತ್ತೆ, ಚಿಲ್ಲಾಗಿರುತ್ತೆ ರಾತ್ರಿ. ಒನ್ ಆಫ್ ದ ಬೆಸ್ಟ್ ರೈಡ್. ಬಟ್ ಆಫ್ ರೋಡಿಂಗ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಈ ಲಾರಿಗಳು, ಟ್ರಕ್ಗಳು, ಬಾ ಸೆಂಟ್ರಲ್ ನಮ್ಮ ಹುಲಿ ಟೈಗರ್. ಲಲಾ 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 ಲಲಾ. ನಮ್ಮ ಬಾಯ್ಸ್ ಹೋಗ್ತಾ ಇದ್ದಾರೆ ಮುಂದ್ಗಡೆ.
ಸೊ ಬೆಳಗ್ಗೆ ಒಂದು 11:30 12 o'clock ಆಗೋಯ್ತು ನಾವು ಇದು ಬಿಡೋವಾಗ. ಸೊ ಇದು ವೆರಿ ಕಮ್ಮಿ ಡಿಸ್ಟೆನ್ಸು, ಬಟ್ ಈ ಥರ ರೋಡ್ ಇರುತ್ತಲ್ಲ ಹಾಗಾಗಿ ಲೇಟ್ ಆಗುತ್ತೆ. 150-160 ಕಿಲೋಮೀಟ್ರನ್ನು ಇತ್ತು ಕಾಜಾಗೆ. ಇನ್ನೇನು 1 hour ಅಲ್ಲೇ ರೀಚ್ ಆಗಿಬಿಡ್ತೀರಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಚಕ ನಡಿ ಟೈಗರ್. ಹಸುವೆ ನೋಡು ನೀನು ಎಂಥ ಕಡೆ ಇದೀಯಾ ಹಸುವೆ. ಟಂಟಣ. ಓ ಮತ್ತೆ ಬಂತಪ್ಪ ಪ್ಯಾಚಲ್ಲಿ ಪ್ಯಾಚು. ಪ್ಯಾಚ್ ರೂಟ್ಸ್. ಗಾಡಿ ಬರ್ತಾ ಇದೆ ಇರೋಪ್ಪ. Wow, what a view. Boys ನೋಡಿ, ಸ್ನೋಫಾಲ್ ಇರೋವಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಸೆಪ್ಟೆಂಬರ್ ಅಲ್ಲ, ಎಲ್ಲ ಸೆಟ್ಲ್ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಎಲ್ಲ ಬಂದ್ಬಿಟ್ಟು ಫುಲ್ಲು ಮಂಜು. ಆವಾಗ ಒಂದ್ಸಲಿ ಬಂದು ರೈಡ್ ಮಾಡಬೇಕು, ನೋಡೋಣ. ಮೌಂಟೇನ್ಸು ಸೆಂಟ್ರಲ್ಲಿ ನದಿ ಹರಿತಾ ಇರೋದು. ಇದೂ ವ್ಯೂ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ನದಿ ಖಾಲಿ ಆಗಿದೆ, ನೀರೇ ಇಲ್ಲ. ಫಟ. ದಿಸ್ ಈಸ್ ಸ್ಪಿಟಿ ವ್ಯಾಲಿ. ನೋಡಿ ಆ ಕಡೆ ಎಲ್ಲ ಬ್ಯೂಟಿಫುಲ್. ಆಸಮ್, ಸಖತ್ತಾಗಿದೆ ಗುರು. ಇದು ವ್ಯೂ ಸಿಕ್ಕಾಪಟ್ಟೆ ಅಲ್ಲ, ಬೆಳ್ಳಕ್ಕೆ ಬ್ಯೂಟಿಫುಲ್ ಆಗಿದೆ. ಅಲ್ಲೊಂದು ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ನ್ಯಾರೋ ಬ್ರಿಡ್ಜ್. ನೋಡಿ ಎಲ್ಲ ನೀರು ಹರಿಬೇಕಿಲ್ಲ, ನೀರೆಲ್ಲ ಹರಿದು ಹಿಂಗಾಗ್ಬಿಟ್ಟಿದೆ.
ನೋಡಿ ಹೆಂಗಿದೆ ಅಲ್ಲಪ್ಪ, ವ್ಯೂ ಸಾಕಾಗಿದೆ. ದಿಸ್ ಇಸ್ ಸ್ಪಿಟಿ ವ್ಯಾಲಿ ಅಂದರೆ. ಜನ ಏನಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ ಬೈಕರ್ಸು ಅಂದರೆ, ಈ ನೇಚರ್ನ ನೋಡಿ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ, ಅದರ್ ಕಂಟ್ರೀಸ್ನೂ ಬರ್ತಾರೆ. ಇಲ್ಲಿ ಆರ್ಮಿ ಕ್ಯಾಂಪ್ ಇದೆ. ಜೈ ಜೈ ಜವಾನ್ ಜೈ ಕಿಸಾನ್. ವಾವ್, ಆಸಮ್ ಆಸಮ್. ಪೈಸಾ ವಸೂಲ್ ಅಂತಾರಲ್ಲ ಆ ಥರ. ಬ್ಯೂಟಿಫುಲ್ ಬೇಬಿ. ಆ ಕಡೆ ಲೇಕು, ಈ ಕಡೆ ಇದು. ವಾವ್, ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ಬಾ 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 ಬಾ, ನೋಡಿ ಎಲ್ಲರಿಗೂ ಕಾಂಕ್ರೀಟ್ ಮಾಡಿದ್ದಾರೆ ನೋಡಿ. ಓ ಮೈ ಗಾಡ್, ನೋಡಿ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ಮೊನ್ನೆ. ಈ ಕಡೆ ಬಿದ್ದಿದೆಯಲ್ಲ ಇದೆಲ್ಲ ಲ್ಯಾಂಡ್ ಸ್ಲೈಡ್. ನೋಡಿ ಇಲ್ಲಿ ಲೇಕ್, ನದಿ ಇದು ಲೇಕ್ ಅಲ್ಲ. ಆ ಥರ ಆ ಕಡೆ ಲೇಕ್ ಥರ ಇತ್ತು, ಇದು ನದಿ ಥರ ಇದೆ. ಬ್ಯೂಟಿಫುಲ್ ವ್ಯೂ, ಬ್ಯೂಟಿಫುಲ್ ಆಗಿದೆ. ನದಿ ಪಕ್ಕದಲ್ಲಿ ರೋಡು. ವಾಹ್ ರೇ ವಾಹ್. नजर है यार, ओ माय गॉड, ಸಖತ್ತಾಗಿದೆ ಗುರು. See the bridge and the river. ಆ ಕಡೆ ಓಲ್ಡ್ ಬ್ರಿಡ್ಜು, ಈ ಕಡೆ ನ್ಯೂ ಬ್ರಿಡ್ಜ್ ಮಾಡಿದ್ದಾರೆ. ಸೆಂಟ್ರಲ್ಲಿ ನದಿ. ನೋಡಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೊ ಈಗ ಕಲ್ಪ ಇಂದ ತಾಬೋ ಕಡೆ ಹೊರಡ್ತಾ ಇದ್ದೀನಿ. ಸೊ ಇಲ್ಲಿ ಕಲ್ಪ ಅಲ್ಲಿ ಒಂದು ಲೇಕ್ ಇದೆ, ಸೈಡ್ ಸೀಯಿಂಗ್ ಲೇಕ್ ಇದೆ. ಸೊ ಅದನ್ನು ನೋಡಿಕೊಂಡು ತಾಬೋ ಕಡೆಗೆ ಹೊರಡ್ತಾ ಇದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಕಾಜಾ, ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಕಾಜಾ ನಲ್ಲಿರೋಂಥ ಜಾಗ. ಇದು ರೋಡು, ಆ ಕಡೆ ಈ ಕಡೆ ಮರ ಎಲ್ಲ ಬ್ಯೂಟಿಫುಲ್ ಆಗಿದೆಲ್ಲ ರೋಡೆಲ್ಲ. ವೆರಿ ನೈಸ್. ಹಿಮಾಚಲ್ ಪ್ರದೇಶ್ ಬ್ಯೂಟಿಫುಲ್ ಆಗಿದೆ. ಸೊ ಆನ್ ದ ವೇ ಟು ತಾಬೋ. ಆನ್ ದ ವೇ ಟು ನಾಕೋ ಲೇಕ್. ನೋಡಿ ಇಷ್ಟು ಒಂದು ಬ್ಯೂಟಿಫುಲ್ ಜಾಗ. ಏನಪ್ಪ ಆಯಿತು ನಿಮಗೆ? ಆ ಕಡೆ ನೋಡಿ ಬೆಟ್ಟ ಗುಟ್ಟ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ನೋಡಿ. ಸಖತ್ತಾಗಿದೆ. ಆನ್ ದ ವೇ ಟು ಇದು ಏನು ನಾಕೋ ಲೇಕ್. ಸೊ ತಾಬೋ ಆನ್ ದ ವೇ ಟು ಇದು ತಾಬೋ ಕಡೆ ಹೋಗೋ ದಾರಿನಲ್ಲೇ ಬರುತ್ತೆ. ಸಿಕ್ಕಾಪಟ್ಟೆ ರೋಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ.
ವಾವ್ 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 ವಾವ್. ನೋಡಿ ಹೆಂಗಿದೆ ವ್ಯೂ. ಆ ಕಡೆ ನದಿ, ಈ ಕಡೆ ಒಂದು ಏರ್ಪಿನ್ ಬೆಂಡ್. भैया पेट्रोल कहाँ मिलेगा आगे है? ಪೆಟ್ರೋಲ್ ಭಯ ಆಗ್ಬಿಟ್ಟಿದೆ. ಇನ್ನ ಇದೆ. ಸಿಕ್ಕಾಪಟ್ಟೆ ಡೇಂಜರಸ್ ರೋಡ್ಸು. ಬೈಕುಗಳು ಹಿಲ್ ಸ್ಟೇಷನಲ್ಲಿ ಮಾಡಿರೋದಲ್ಲ, ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ರಿಸ್ಕಿ ಜಾಬ್. ಈ ಒಂದು ಬ್ಯೂಟಿನ ನೋಡೋಕ್ಕೇ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರು ಇಂದ ಬಂದಿದ್ದೀನಿ ನಾನು ಕೂಡ. ಎಷ್ಟೋ ಜನ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಕಂಟ್ರೀಸಿಂದ ಕೂಡ ಬರ್ತಾರೆ. ವ್ಯಾಲೀಸ್ ಆಫ್ ಇಂಡಿಯಾ, ಸ್ಪಿಟಿ ವ್ಯಾಲಿ, ಬ್ಯೂಟಿಫುಲ್. ಒಳ್ಳೆ ಬ್ಯೂಟಿಫುಲ್ ರಾಕ್ಸ್ ಎಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಈ ಒಂದು ಸುಂದರವಾದ ಒಂದು ರೋಡು ನೋಡಿ. ವೆಹಿಕಲ್ಸ್ ಬರ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ವಾವ್ 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 ವಾವ್. ನೋಡಿ ಹೇಗಿದೆ ರೋಡು, ಸಕ್ಕತ್ತಾಗಿದೆಯಲ್ಲ ವ್ಯೂ ನೋಡಿ. ಆ ಕಡೆ ಇನ್ ಬಿಟ್ವೀನ್ ಇದು ನದಿ ಹರಿಯುತ್ತೆ. ಸೊ ಸಕ್ಕತ್ತಾಗಿದೆಯಪ್ಪ. ಇಟ್ ಈಸ್ ರಿಯಲಿ ಆಸಮ್ ವ್ಯೂ. ಬ್ಯೂಟಿಫುಲ್ ಅಪ್ಪ ನೋಡಿ. ಅದ್ರ ಕೆಳಗಡೆ ರೋಡ್, ಬೆಟ್ಟದ ಕೆಳಗಡೆ ಆರ್ಚ್ ಥರ ಬಂದು ನಿಂತ್ಕೊಂಡಿದೆ ಅದು. ಬ್ಯೂಟಿಫುಲ್ ಇದು ನೋಡಿ.
ಒನ್ ಸೈಟ್ ಸೀಯಿಂಗ್ ಪ್ಲೇಸ್ ನಾಕೋ ಅಂತ ಹೇಳಿ. ಸೊ ದಿಸ್ ಇಸ್ ದ ಲೇಕ್ ಇನ್ ನಾಕೋ ವಿಲೇಜ್. ಇಸ್ ಕ್ವೈಟ್ ಸ್ಮಾಲ್, ಅಂತ ದೊಡ್ಡದೇನಿಲ್ಲ, ಚಿಕ್ಕದಾಗೇ ಇದೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ದ ಲೇಕ್. How beautiful it is. The small but ಎಷ್ಟು ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಮರ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಬೋಟಿಂಗ್ ಬೋಟಿಂಗ್ ಮಾಡ್ಬೋದು. ನೈಸ್ ಒನ್. ಆನ್ ದ ವೇ ಟು ಟಾಬು. ಆನ್ ದ ವೇ ಟು ತಾಬೋ. ಸೊ ಇಲ್ಲಿ ಹಿಮಾಚಲ್ ಪ್ರದೇಶ್ ಪೊಲೀಸ್ ಚೆಕ್ ಪೋಸ್ಟ್. ಸೊ ಅಲ್ಲಿ ಗಾಡಿ ನಂಬರ್ ಎಲ್ಲ ಕೊಡಬೇಕು, ಕೊಟ್ಟು ಎಂಟ್ರಿ ಮಾಡ್ಕೊಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು, ಯಾವ ಸ್ಟೇಟಿಂದ ಬಂದಿದ್ದೀರಿ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಫಸ್ಟ್ ಚೆಕ್ ಪೋಸ್ಟು ನಮಗೆ ಸಿಕ್ಕಿರೋದು. ವಿ ಆರ್ ಹೆಡಿಂಗ್ ಟು ತಾಬೋ. ಇನ್ನು 1 ಅವರಲ್ಲಿ ತಾಬೋ ಸೇರ್ಕೊಳ್ತೀವಿ. ಸೊ ಇವತ್ತಿನ ಸ್ಟೇ ಅಲ್ಲೇ. ಸೊ ಈಗ 7 o'clock ಆಗ್ತಾಯಿದೆ. ನೈಟ್ ರೈಡು ಈ ಥರ ಡಾರ್ಕ್ ಇದೆ ಇಲ್ಲಲ್ಲ. ಸೊ ವಿ ಆರ್ ಆನ್ ದ ವೇ ಟು ತಾಬೋ. ತಾಬೋ ಅಲ್ಲಿ ಸ್ಟೇ. Another 45 minutes to reach ತಾಬೋ. ಸೊ 3 ಜನ ಹೀಗೆ. ನೈಟ್ ಒಳ್ಳೆ ನಮಗೆ ಹೇಗಿದೆ ಅಂದರೆ 11 ಗಂಟೆ ಥರ ಇದೆ, ಬಟ್ ಆಗಿರೋದು 7 o'clock ಅಷ್ಟೇ. ಇಲ್ಲೇನಪ್ಪ ಅಂದರೆ ಫೋಗ್ ಲೈಟ್ಸು ಆನ್ ಮಾಡೋಂಗಿಲ್ಲ. ಎಕ್ಸ್ಟ್ರಾ ಲೈಟ್ಸ್ ಏನು ಹಾಕಿರ್ತೀರಿ ಗಾಡಿನಲ್ಲಿ, ವಿ ಆರ್ ನಾಟ್ ಸಪೋಸ್ ಟು ಸ್ವಿಚ್ ಇಟ್ ಆನ್. ಸಿಕ್ಕಾಪಟ್ಟೆ ಫೈನ್ ಹಾಕ್ತಾರೆ, ಪ್ಲಸ್ ದೇ ವಿಲ್ ಬ್ರೇಕ್ ದ ಫೋಗ್ ಲ್ಯಾಂಪ್ಸ್ ಅಂತ ಇಲ್ಲಿ ಈ ಹಿಮಾಚಲ್ ಪ್ರದೇಶ್ ಅದು ರೂಲು.